ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಪುಣ್ಯಕಾಲ. ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ, ನಾಗರ ಅಮಾವಾಸ್ಯೆ ಅಂತೂ ಕರೀತಾರೆ. ಇದೇ ಸಂದರ್ಭದಲ್ಲಿ ಪೂರ್ಣ ಸೂರ್ಯಗ್ರಹಣ ಸಹ ನಡೀತಾ ಇದೆ. ಆದರೆ ನಮ್ಮ ಪಂಚಾಂಗದ ಆಧಾರ ಪ್ರಕಾರದಲ್ಲಿ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಇದು ಅನ್ವಯವಾಗುವುದಿಲ್ಲ. ಆದರೂ ಸಹ ಅದರ ಪ್ರಭಾವ, ಅದರ ಒಂದು ಶಕ ಅಂತ ಹೇಳ್ತೀವಿ ನಾವು, ಅದು ಸಹ ನಮಗೆ, ನಮ್ಮ ರಾಶಿಗೆ, ನಮ್ಮ ನಕ್ಷತ್ರಗಳಿಗೆ, ನಮ್ಮ ಮೇಲೆ ಸೂಕ್ಷ್ಮವಾಗಿ ಅದರ ಪರಿಣಾಮಗಳನ್ನು ಬಿದ್ದುಬಿಡುತ್ತೆ. ಅದು ಪ್ರಾರಂಭವಾಗುವುದು 1ರಿಂದ 52 ನಿಮಿಷದಿಂದ ಹಾಗೂ ಮುಕ್ತಾಯ 11 ಗಂಟೆ 6 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಗ್ರಹಣ ಸಂದರ್ಭ. ಆದರೆ ಇದರಲ್ಲಿ ಯಾವ ರಾಶಿಯವರಿಗೆ ಶುಭ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಶುಭ ಗ್ರಹಗಳು, ಅವರ ಲಾಭಗಳು, ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ವೀಕ್ಷಕರೇ. ಪ್ರಥಮವಾಗಿ ಅವರಿಗೆ ಧನಪ್ರಾಪ್ತಿ, ಆರ್ಥಿಕದಲ್ಲಿ ಸುಧಾರಣೆಗಳನ್ನು ಕಾಣ್ತೀರಾ, ಲಾಭಗಳನ್ನು ಬರ್ತಾ ಇದೆ. ಹಣಕಾಸಿನಲ್ಲಿ ಎಲ್ಲೆಲ್ಲಿ ನಿಂತೋಗಿರುತ್ತೋ ಆ ಹಣಕಾಸಿನಲ್ಲಿ ಅವರಿಗೆ ಪ್ರಭಾವ ಜಾಸ್ತಿ ಆಗಿರುತ್ತೆ. ಹಾಗೂ ವೃತ್ತಿ ಪ್ರಗತಿಯಲ್ಲಿ ಅವರಿಗೆ ಬಡ್ತಿ ಬರುತ್ತೆ. ಅಂದರೆ ವೃತ್ತಿಯಲ್ಲಿ, ಉದ್ಯೋಗದಲ್ಲಾಗಲಿ ಅವರಿಗೆ ಪ್ರಮೋಷನ್ ಸಿಗೋದಾಗಲಿ, ಇಲ್ಲ ಎಲ್ಲದರಲ್ಲೂ ಸಹ ಅವ್ರಿಗೆ ಒಂದು ವ್ಯಕ್ತಿಯಿಂದ ಸನ್ಮಾನ ಆಗೋದಾಗಲಿ, ಅವರಿಗೆ ಗೌರವಗಳನ್ನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಈ ನಾನು ಹೇಳೋ ಒಂದು ರಾಶಿಗಳಿಗೆ ಅವರಿಗೆ ಖಂಡಿತವಾಗ್ಲೂ ಅವರಿಗೆ ಅನುಕೂಲಕರವಾಗಿರುತ್ತೆ. ಹಾಗೂ ಅವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ರಾಶಿಗಳು ಸಹ ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಅವ್ರಿಗೆ ಲಾಭ ಸಿಗ್ತಾ ಇರೋದಿಲ್ಲ. ನಾನು ಎಲ್ಲ ಓಡಾಡ್ತೀನಿ, ಏನಪ್ಪ ಇದು ನನಗೆ ಕಷ್ಟಗಳು ಬರುತ್ತಾ ಅಂತ ಎಷ್ಟು ಜಿಗುಪ್ಸೆಗಳನ್ನು ಪಟ್ಟಿರ್ತಾರೆ. ಅಂಥ ಟೈಮಲ್ಲಿ ಇವರಿಗೆಲ್ಲವೂ ಸಹ ಅನುಕೂಲಕರವಾಗಿದೆ. ಆದರೂ ಸಹ ಈ ಒಂದು 5 ರಾಶಿಯವರಿಗೆ ಸಹ, ಅಂದರೆ ಅಮಾವಾಸ್ಯೆಯಿಂದ ಶುಭ ಫಲ ಇರುವ 5 ರಾಶಿಯವರು ರಾಜಕೀಯದಲ್ಲಿ ಒಳ್ಳೆ ಹೆಸರು, ಘನತೆ, ಗೌರವಗಳನ್ನು ಸಿಗುತ್ತಾ ಇದೆ. ಅವರು ಇಲ್ಲಿವರೆಗೂ ಎಷ್ಟು ಒಂದು ಬೇಸಿಕ್ಕಿಂದ ಅವರು ಶ್ರಮ ಪಡ್ಕೊಂಡು ಬಂದು ಇವತ್ತಿನ ಒಂದು ಲೀಡರ್ಶಿಪ್ ತಗೋಬೇಕು ಅಂತಂದರೆ ಅವರಿಗೆ ಗ್ರಹಗತಿಗಳ ಅನುಗ್ರಹ ತುಂಬ ಮುಖ್ಯ ಆಗಿರುತ್ತೆ. ಈ ಒಂದು ರಾಜಕೀಯದಲ್ಲಿ ಯಾರ್ಯಾರು ಈ ರಾಶಿಯವರು ಇರ್ತಾರೋ ಅವರಿಗೆಲ್ಲರಿಗೂ ಸಹ ಖಂಡಿತವಾಗ್ಲೂ ಗೌರವಗಳನ್ನು ಸಿಗುತ್ತೆ. ಹಾಗೂ ಅವರ ತಕ್ಕ ಪ್ರತಿಫಲಗಳ ಸ್ಥಾನ ಮಾನಗಳನ್ನು ಸಿಗ್ತಾ ಇದೆ. ಆ ರಾಶಿಗಳು ಯಾವುದು? ಖಂಡಿತ ಮೊದಲನೆಯದು ವೃಷಭ ರಾಶಿಯವರು, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲಗಳನ್ನು ಅವ್ರಿಗೆ ಸಿಗ್ತಾ ಇದೆ. ಎರಡನೇದು ಸಿಂಹ ರಾಶಿಯವರು, ಖಂಡಿತ ಅವರ ಒಂದು ಸಿಂಹದ ಹೆಸರಲ್ಲೇ ಇದೆ, ಆ ಹೆಸರು ತಕ್ಕಂತೆ ಸಹ ಅವರು ಲೀಡರ್ಶಿಪ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ನಾವು. ಅವ್ರಿಗೂ ಸಹ ಅವ್ರಿಗೆ ಎಲ್ಲದರಲ್ಲೂ ಸಹ ಅವ್ರಿಗೆ ಪ್ರಗತಿ ಅನ್ನೋದು ಕಾಣ್ತೀರ. ಹಾಗೂ ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿ ಇಲ್ಲಿವರೆಗೂ ಏನು ಕಷ್ಟ ಪಟ್ಕೊಂಡು ಬಂದಿದ್ದಾರೋ ಮುಂದೆ ಅವರಿಗೆ ಒಳ್ಳೆ ಸಮಯಗಳನ್ನು ಬರ್ತಾ ಇದೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರು ಸಹ ಅವರಿಗೆ ಒಳ್ಳೆ ಸಮಯ ಇದೆ. ಇನ್ನು ಕುಂಭ, ಈ 5 ರಾಶಿಯವರು ಸಹ ಈ ಅಮಾವಾಸ್ಯೆಯಿಂದ ನಿಮಗೆ ಲಾಭಕರವಾದ ವಿಚಾರಗಳನ್ನು ಕಾಣ್ತಾ ಇದೆ. ಅವರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ನಾವು. ಎಷ್ಟೇ ನೀವು ಕಷ್ಟಪಟ್ಟರೂ ಸಹ ಈ ಒಂದು 12ನೇ ತಾರೀಕು ಆದ ನಂತರ, ಅಮಾವಾಸ್ಯೆ ಆದ ನಂತರ ನಿಮಗೆಲ್ಲದರಿಂದಲೂ ಸಹ ವಿವಾಹದಲ್ಲಿ ವಿಳಂಬ ಆಗ್ತಿದ್ರೆ ಅವರಿಗೆ ಲಾಭ ಸಿಗುತ್ತೆ, ವಿವಾಹ ನಿಶ್ಚಯಗಳನ್ನಾಗುತ್ತೆ. ಹಾಗೂ ಮನೆ ಖರೀದಿ ಮಾಡಬೇಕಾದ್ರೂ ಅವರು ಈ ಸಂದರ್ಭದಲ್ಲಿ ನೀವು ಮನೆ ಖರೀದಿಗೆ ಪ್ರಯತ್ನಗಳನ್ನು ಪಡಿ, ಖಂಡಿತ ಒಳ್ಳೆಯದಾಗ್ತದೆ. ವಾಹನ ಖರೀದಿ ಮಾಡಬೇಕಾದ್ರೂ ಸಹ ಈ ಸಂದರ್ಭದಲ್ಲಿ ನೀವು ಪ್ರಯತ್ನ ಪಡಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಖಂಡಿತ ನಮಗೆ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.